ಉಡುಪಿ ಜಿಲ್ಲೆಯಲ್ಲಿ ಒಂದು ದುರಂತ ಸಾವು ನಡೆದೋಗಿರುವಂತದ್ದು. ಅದು 1.5 ವರ್ಷದ ಮಗು, ದಕ್ಷ ಎಂಬ ಮಗು ದುರಂತವಾಗಿ ಸಾವನ್ನಪ್ಪಿದ್ದಾರೆ. ಆ, ಏನು ಬ್ರಹ್ಮಾವರ ತಾಲೂಕಿನ ಹೆರೆಜ್ಜೆ ಆ ಭಾಗದಲ್ಲಿ ಈ ದುರಂತ ನಡೆದಿದೆ. ನಾನು ಆ ಭಾಗದಲ್ಲೇ ಇದ್ದೇನೆ, ತೋರಿಸ್ತೇನೆ. ಆ ಸ್ಪಾಟ್ ಏನಿದೆ, ಇದೇ ಸ್ಪಾಟ್ ಇದು. ನೋಡ್ತಾ ಇರ್ಬೋದು, ಏನು 20 ಫೀಟ್ ತೆಂಗಿನ ಮರದಿಂದ ಒಂದು ತೆಂಗಿನಕಾಯಿ ಬೀಳತ್ತೆ. ಮುಖ್ಯವಾಗಿ ಇದೇ ಕಾಲದಾರಿಯಲ್ಲಿ ತನ್ನ ದೊಡ್ಡ ಮಗುವನ್ನ ಶಾಲೆಗೆ ಬಿಡ್ಲಿಕ್ಕೆ ತಾಯಿ ಕರೆದುಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಸಣ್ಣ ಮಗು ದಕ್ಷ, ಆ ಮಗು ಏನಿದೆ ಕಂಕುಳಲ್ಲೇ ಇತ್ತು. ಆ ಸಂದರ್ಭದಲ್ಲಿ ತೆಂಗಿನಕಾಯಿ ನೇರವಾಗಿ ತಲೆಗೆ ಬಿದ್ದಿರುವಂತದ್ದು. ತನ್ನ ಏನು ತನ್ನ ಕಂಕುಳಲ್ಲಿ ಈ ರೀತಿಯ ಒಂದು ದುರಂತವ ಘಟನೆ ನಡೆದಾಗ ನಿಜವಾಗಿಯೂ ಆಸ್ಪತ್ರೆಗೆ ಧಾವಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ದಾರಿ ನೋಡ್ಬೋದು, ಯಾವುದೇ ಕಾಲು ದಾರಿ ಇದು. ಸುತ್ತ ಎಲ್ಲಿ ನೋಡಿದ್ರು ತೆಂಗಿನ ಮರದ ಸಾಲು ಇರುವಂತದ್ದು. ಈ ಸಂದರ್ಭದಲ್ಲಿ ಏನು ಅಲ್ಲಿ ಎಡವಿ ಬೀಳ್ತಾರೆ, ಮತ್ತೆ ಹೇಳ್ತಾರೆ. ಬಹಳಷ್ಟು ಕಷ್ಟಪಟ್ಟು ಇತರ ಸಂಬಂಧಿಕರ ಸಹಾಯದೊಂದಿಗೆ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಬಹಳಷ್ಟು ರಕ್ತಸ್ರಾವಾಗಿತ್ತು, ಬಹಳಷ್ಟು ತಲೆಗೆ ದೊಡ್ಡ ಮಟ್ಟದ ಗಾಯಗಳಾಗಿತ್ತು. ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ರು ಕೂಡ ಯಾವುದೇ ಫಲಕಾರಿಯಾಗಿಲ್ಲ. ದುರಂತವಾಗಿ 1.5 ವರ್ಷದ ಮಗು ಸಾವನ್ನಪ್ಪಿರುವಂತದ್ದು. ಬಹಳಷ್ಟು ಸಾವನ್ನು ನೋಡಿರ್ತೇವೆ. ಅದು ಕೂಡ 1.5 ವರ್ಷದ ಮಗು ತನ್ನ ತಾಯಿಯ ಕಂಕುಳಲ್ಲೇ ಈ ರೀತಿಯ ಒಂದು ದುರಂತವಾಗಿ ಸಾವನ್ನಪ್ಪಿರುವಂತದ್ದು ನಿಜವಾಗಿಯೂ ದುರದೃಷ್ಟ ಹೇಳ್ಬೋದು. ಮುಖ್ಯವಾಗಿ ಏನು ಫಾಸ್ಟ್ ಫುಡ್ ಏನು ನಡೆಸ್ತಾ ಇರ್ತಾರೆ ತಂದೆ. ಬಹಳಷ್ಟು ಬಡ ಕುಟುಂಬ ಕೂಡ ಹೌದು. ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಕಾಲು ದಾರಿ ಬಹಳಷ್ಟು ಪ್ರತಿ ಮಳೆಗಾಲದ ನೆರೆ, ಇಲ್ಲಿ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು, ನೆರೆಯಲ್ಲೂ ಕಷ್ಟಪಡ್ತಾರೆ. ಒಂದು ಸಂದರ್ಭದಲ್ಲೂ ಶಾಲೆಗೆ ತನ್ನ ಮಕ್ಕಳನ್ನು ಬಿಡ್ಲಿಕ್ಕೆ ಕೂಡ ಕಷ್ಟಪಡುವಂತ ಪರಿಸ್ಥಿತಿ ಇರುವಂತದ್ದು. ಇಲ್ಲಿ ಪಂಚಾಯತ್ ಇದೆಯೋ ಇಲ್ವೋ ಅನ್ನುವಂಥದ್ದು ಕೂಡ ಬಹಳಷ್ಟು ಅನುಮಾನ. ಯಾಕಂದ್ರೆ ಬಹಳಷ್ಟು ಗ್ರಾಮಗಳಿರುವಂತದ್ದು ಈ ಭಾಗದಲ್ಲಿ. ಆ ಭಾಗದಲ್ಲಿ ಬಹಳಷ್ಟು ಕಡೆ ಸಂಪರ್ಕದ ರಸ್ತೆಗಳೇ ಇಲ್ಲ. ಈ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೆದಾಗ ತಮ್ಮ ಮಗುವನ್ನ ಉಳಿಸಿಕೊಳ್ಳುವುದು ಹೇಗೆ ಅನ್ನುವಂಥ ದೊಡ್ಡ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಡೀ ಗ್ರಾಮವೇ ಈಗ ಪ್ರಶ್ನೆ ಕೇಳ್ತಾ ಇದೆ, ಮುಂದೆ ಹೇಗೆ ಅನ್ನುವಂಥದ್ದು, ನಮ್ಮ ಪರಿಸ್ಥಿತಿ ಅನ್ನುವಂಥದ್ದು. ಸದ್ಯ ಈ ಮಗುವನ್ನ ಕಳೆದುಕೊಂಡಿದ್ದ ಕುಟುಂಬ, ಮುಂದೆ ಕೂಡ ಈ ರೀತಿಯ ಘಟನೆ ನಡೀಬಾರ್ದು ಅನ್ನುವಂಥದ್ದು ಗ್ರಾಮಸ್ಥರ ಕಳಕಳಿ. ಈ ನಿಟ್ಟಿನಲ್ಲಾದ್ರೂ ಕೂಡ ಒಂದು ರಸ್ತೆ ಸಂಪರ್ಕ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಒತ್ತಾಸೆ ಇರುವಂತದ್ದು. ಸದ್ಯ ಈ ದುರಂತ ಸಾವನ್ನಪ್ಪಿದೆ. ಏನು ಮಗುವನ್ನ ಕಳೆದ ಕುಟುಂಬಕ್ಕೆ ದುಃಖವನ್ನ ಭರಿಸುವ ಶಕ್ತಿ ಎಲ್ರಿಗೂ ಕೊಡ್ಲಿ ಅನ್ನುವಂಥದ್ದು ನ್ಯೂಸ್ ಫಸ್ಟ್ ಆಶಯ. ಪರೀಕ್ಷೆ ಸ್ಟೇಟ್, ನ್ಯೂಸ್ ಫಸ್ಟ್ ಉಡುಪಿ.